ಕುಮಟಾ ತಾಲೂಕಿನಾದ್ಯಂತ ಅಬ್ಬರದ ಮಳೆಗೆ ರಾಜ್ಯ ಹೆದ್ದಾರಿ ಜಲಾವೃತ ಆಗೋಗಿದೆ. ವಾಲಗಳ್ಳಿ ಬಳಿಯ ರಾಜ್ಯ ಹೆದ್ದಾರಿ ಜಲಾವೃತ ಆಗಿರುವಂತದ್ದು ಕುಮಟಾದಿಂದ ಸಿದ್ದಾಪುರಕ್ಕೆ ಸಂಪರ್ಕ ಕಲ್ಪಿಸುವಂತ ಹೆದ್ದಾರಿ. ಕುಮಟಾದಿಂದ ಸಿದ್ದಾಪುರಕ್ಕೆ ಸಂಪರ್ಕ ಕಲ್ಪಿಸುವಂತ ಹೆದ್ದಾರಿ ಸರಿಯಾಗಿ ಮಳೆ ಸುರಿತಾ ಇದೆ. ಈ ಸಂದರ್ಭದಲ್ಲಿ ರಾಜ್ಯ ಹೆದ್ದಾರಿ ಜಲಾವೃತವಾಗಿದೆ. ವಾಲಗಳ್ಳಿ ಬಳಿಯ ರಾಜ್ಯ ಹೆದ್ದಾರಿ ಸ್ಟೇಟ್ ಹೈವೇ ಕುಮಟಾದಿಂದ ಸಿದ್ದಾಪುರಕ್ಕೆ ಕನೆಕ್ಷನ್ ಇರುವಂತ ರೋಡ್ ಅದು ಹಳ್ಳದಂತಾಗಿರುವಂಥದ್ದು. ರಸ್ತೆಯಲ್ಲಿ ವಾಹನ ಸಂಚಾರ ದುರ್ಗಮ ಆಗಿದೆ. ರಸ್ತೆಯಲ್ಲಿ ವಾಹನ ಸವಾರರು ಪರದಾಟವನ್ನ ಮಾಡುವಂತ ಪರಿಸ್ಥಿತಿ ಇದೆ. ಸದ್ಯ ಮಳೆ ಅಲ್ಲೂ ಇಲ್ಲೂ ಆದ್ರೂ ಆಗ್ತಾ ಇದೆಯಲ್ಲ, ನಿಮ್ಗೆ ತೋರಿಸ್ತಾ ಇದೆ ನೋಡಿ ಯಾವ ರೀತಿಯ ಮಳೆ ಅಬ್ಬರಿಸಿದೆ ಅನ್ನುವಂಥದ್ದನ್ನ. ಅಲ್ಲಿ ನಿಂತಿರುವಂತ ನೀರನ್ನು ನೋಡಿದ್ರೇ ಹೇಳ್ಬೋದು. ವಾಲಗಳ್ಳಿ ಅಂತ ಇದು ಕುಮಟಾ ಮತ್ತು ಸಿದ್ದಾಪುರಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಸ್ಟೇಟ್ ಹೈವೇ. ಸರಿಯಾಗಿ ಮಳೆ ಬಂದಿರುವಂತ ಹಿನ್ನೆಲೆಯಲ್ಲಿ ಸ್ಟೇಟ್ ಹೈವೇ ಜಲಾವೃತ ಆಗಿದೆ. ವಾಹನ ಸವಾರರು ಪರದಾಟವನ್ನು ಮಾಡಿದ್ದಾರೆ ಆ ರೋಡಲ್ಲಿ ಹೋಗ್ಲಿಕ್ಕೆ, ಸರಿಯಾಗಿ ಮಳೆ ಬಂದಂತ ಹಿನ್ನೆಲೆಯಲ್ಲಿ. PWD ಇಲಾಖೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆಯಾ ಅಂತ, ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆಯಾ, ನಕಲಿ ವರ್ಕ್ ರಿಪೋರ್ಟ್ 3,48,00,000 ಗುಳುಂ ಸ್ವಾಹ ಆದಂತಿದೆ. PWD ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಒಂದೊಂದೇ ಪ್ರಕರಣಗಳು ಗೊತ್ತಾಗ್ತಾ ಇದಾವೆ. ನಕಲಿ ವರ್ಕ್ ರಿಪೋರ್ಟ್ 3,48,00,000 ಅಕ್ರಮ ಆಗಿದೆ ಅನ್ನುವಂಥ ಆರೋಪ. ರಾಯಚೂರು PWD ಇಲಾಖೆ ಡಬಲ್ ವೆಂಕಟೇಶ್ ವಿರುದ್ಧ ಆರೋಪವನ್ನ ಮಾಡಲಾಗಿದೆ. ನಕಲಿ ವರ್ಕ್ ಡನ್ ಬಳಸಿ ಕೋಟ್ಯಾಂತರ ರೂಪಾಯಿ ಲೂಟಿಯನ್ನ ಮಾಡಿದ್ದಾರೆ ಅಂತ ಡಬಲ್ ಮೇಲೆ ಪ್ರತಿಕ್ರಿಯೆ ನೀಡಲಿಕ್ಕೆ ಡಬಲ್ ವೆಂಕಟೇಶ್ ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಕಚೇರಿಗೆ ತೆರಳಿ ಪ್ರಶ್ನಿಸಿದ್ರು ಕೂಡ ನೋ ರಿಯಾಕ್ಷನ್. ತಪ್ಪು ಮಾಡಿಲ್ಲ ಅಂದ್ರೆ ನಾನೇನು ಮಾಡಿಲ್ಲ ರೀ ಅಂದಿರೋರು, ಧೈರ್ಯವಾಗಿ ಮಾತನಾಡಿರೋರು. ಆದ್ರೆ ಆ ಒಂದು ಅಕ್ರಮದ ಬಗ್ಗೆ ಕೇಳಿದ್ರೆ ರಿಯಾಕ್ಷನ್ ಕೊಡ್ತಾ ಇಲ್ಲ ಅಂದ್ರೆ ನೀವೇ ಅಂದಾಜು ಮಾಡ್ಕೊಳ್ಬೇಕು ಯಾವ ಕಾರಣಕ್ಕೋಸ್ಕರ ಸಾಹೇಬರು ರಿಯಾಕ್ಷನ್ ಕೊಡ್ತಾ ಇಲ್ಲ ಅಂತ. ಅಮ್ಮಾಪುರ ಕಂಪನಿಗೆ ಟೆಂಡರ್ ನೀಡಲಾಗಿತ್ತು. ಆದರೆ ಭೀಮಶಂಕರ್ ಹೆಸರಿಗೆ ನಕಲಿ ವರ್ಕ್ ಡನ್ ಸೃಷ್ಟಿ ಮಾಡಿ ಏನು ಕೆಲಸ ಮಾಡದೆ ಕೋಟ್ಯಾಂತರ ರೂಪಾಯಿ ವಂಚನೆಯನ್ನ ಮಾಡಲಾಗಿದೆಯಂತೆ. 3,48,00,000 ರೂಪಾಯಿ ಅದು. ಮಸ್ಕಿ ಪಟ್ಟಣದಲ್ಲಿ 2 ಕಿಲೋಮೀಟರ್ ರಸ್ತೆ, ಲಿಂಗಸಗೂರು ಟು ಮುದಗಲ್ ಕ್ರಾಸ್ 30 ಕಿಲೋಮೀಟರ್ ರಸ್ತೆ, 2 ರಸ್ತೆಯ ನಕಲಿ ವರ್ಕ್ ರಿಪೋರ್ಟ್ ಸೃಷ್ಟಿಸಿ ವಂಚನೆ ಮಾಡಲಾಗಿರುವಂತ ಆರೋಪ. ಯಾಕೆಂದ್ರೆ ಅದು ಅನುದಾನ ಎಲ್ಲ ಬಂದಿದೆ, ದುಡ್ಡೆಲ್ಲ ರಿಲೀಸ್ ಆಗೋಗಿದೆ, ಆದ್ರೆ ರೋಡೇ ಇಲ್ವಲ್ಲ. ಈ ಬಗ್ಗೆ ಸ್ಪಷ್ಟನೆ ಕೇಳಿದ್ರೆ ವೆಂಕಟೇಶ್ ಸ್ಪಷ್ಟನೆ ಕೊಡ್ತಾ ಇಲ್ಲ. ಮಸ್ಕಿವರೆಗೂ 150A ನ್ಯಾಷನಲ್ ಹೈವೇ ಹಾದು ಹೋಗಿದೆ, ಕೆಲಸ ನಡೀತಾ ಇದೆ. ಆಲ್ರೆಡಿ 2025-26ರಲ್ಲಿ ಕಾಮಗಾರಿಕೆ ಟೆಂಡರ್ ಆಗಿರೋಂಥದ್ದು. ಅಮ್ಮಾಪುರ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅವರಿಗೆ 200 ಕೋಟಿ ವೆಚ್ಚದಲ್ಲಿ ಆಗಿರುವಂಥ ಕೆಲಸ ಇದು. 3,48,00,000 2 ಕೆಲಸಗಳನ್ನ ಕೊಡ್ತಾರೆ. ಅದೇ ಟೆಂಡರಲ್ಲಿ ಫೇಕ್ ವರ್ಕ್ ಡನ್ ಸೃಷ್ಟಿ ಮಾಡಿ, ಅದೇ ಟೆಂಡರಲ್ಲಿ ಯಾರು ಕೇಳಲ್ಲ, ಯಾರಿಗೂ ಗೊತ್ತಿರಲ್ಲ ಅಂದ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ಯಾರಂತಂದರೆ